ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011-12 ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಮಾರುತಿ ಸುಜುಕಿ ಅವ್ರದ್ದು ಆಲ್ಟೋ LX ಗಾಡಿ ಸೇಲಿ ಒಂದು ವೀಕ್ಷಕರೇ. ಫ್ರೆಶ್ ಆಗಿ ಡಾಕ್ಯುಮೆಂಟ್ಸ್ ಕೂಡ ಇದೆ, ಫ್ರೆಶ್ ಆಗಿ ಟೈರ್ ಕೂಡ ಇದೆ ವೀಕ್ಷಕರೇ. ರನ್ನಿಂಗ್ ಕಂಡೀಷನ್ ಇರೋಂಥ ಒಂದು ಗಾಡಿ. ಯಾರಾದರೂ ನೋಡ್ತಾ ಇದ್ರೆ ನೋಡಿ ವೀಕ್ಷಕರೇ, ಒಂದು ಗಾಡಿ ಸೇಲಿಗೆ ಬಂದಿದೆ. ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಡು ವೀಕ್ಷಕರೇ. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಇದೇ ತರ ನಿಮ್ದು ಯಾವ್ದಾರು ಗಾಡಿ ಸೇಲ್ ಆಗಿದೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಕಳ್ಸಕ್ಕೆ ವಾಟ್ಸಪ್ ನಂಬರ್ ಬೇಕು ಅಂತ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದ್ರೆ ವಾಟ್ಸಪ್ ಅಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರೆ ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಆಗಿ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಯೂಟ್ಯೂಬ್ ಅಲ್ಲಿ ನೋಡ್ತಿರೋಂಥ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ವೀಕ್ಷಕರೇ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡೋಕ್ಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಆಗಿರ್ತೀವಿ. ಲಿಂಕ್ ಕಾಪಿ ಮಾಡ್ಕೊಂಡು ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲೆಲ್ಲ ಗಾಡಿಗಳ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ಸೇರಿ ಅವರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದು ಮಾರುತಿ ಆಲ್ಟೋನದು? ಹೌದು, ಮಾರುತಿ ಆಲ್ಟೋ ಎಕ್ಸೆಲ್ LX. ಓಕೆ, ಎಷ್ಟು ಮಾಡಲಿ ಸರ್ ಅದು? ಅದು 2011 ಮಾಡಲು, ಹಾಂ. ರಿಜಿಸ್ಟ್ರೇಷನ್ 12. ಓಕೆ, ಓನರ್ ಎಷ್ಟು ಜನ? ಥರ್ಡ್ ಓನರ್ ಆಗಿದೆ. ಈಗ ತೊಗೊಂಡ್ರೆ 4 ಜನ ಆಗ್ತಾರಾ? ಹೌದೌದು. ಓಕೆ, ಎಷ್ಟು ಓಡಿ ಸರ್ ಗಾಡಿ ಕಿಲೋಮೀಟ್ರು? ಗಾಡಿ 1,14,000. ಪೆಟ್ರೋಲ್ ಒಂದೇನಾ? ಹಾಂ, ಪೆಟ್ರೋಲ್ ಒಂದೇ. ಓಕೆ, ಗಾಡಿದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವ? ಹೌದು ಸರ್, ಅದು ರೀಸೆಂಟಾಗಿ ಮಾಡಿಸಿರೋದು 2032-31 ಮಟ್ಟ ರನ್ನಿಂಗ್ ಇದೆ. FC ಹಾಂ. ಇನ್ಸೂರೆನ್ಸು ರನ್ನಿಂಗ್ ಇದೆ. ಆಮೇಲೆ ಅದು ಹೋಗಿದ್ದು ಅದು ರನ್ನಿಂಗ್ ಇದೆ. ಓಕೆ, ಟೈರ್ಗಳು ಹೆಂಗಿದಾವೆ ಸರ್? ಟೈರ್ 4 ಹೊಸ ಟೈರ್ ನೋಡ್ರಿ. 4 ಹೊಸವಿದಾವೆ? ಹೌದು. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಎಲ್ಲ ಇದೆಯಾ? ಒರಿಜಿನಲ್ ಪೇಂಟ್ ಇದೆ. ಎಲ್ಲಿ ಒಂದು ಎಂಥದ್ದು ಮಾಡಿಸಿಲ್ಲ, ಏನೂ ಇಲ್ಲ ಅದರಲ್ಲಿ. ಟಿಂಕರ್ ಯೂಸ್ ಆಗಿಲ್ಲ? ಆಗಿಲ್ಲ. ಇಲ್ಲ, ಗಾಡಿ ಭಾಳ ಯೂಸ್ ಆಗಿಲ್ಲ. ಅದು ನಮ್ಮ ಕಡೆ ಬಂದಮೇಲೆ ನಮ್ಮ ಬ್ರದರ್ ಪೊಲೀಸ್ ಅವ್ರು ಡ್ಯೂಟಿ ಹೋಗ್ತಾರೆ ಇತ್ತು, ಅದಕ್ಕೋಸ್ಕರ ಅದು ಸುಮ್ಮನೆ ನಿಂತಿರೋದಕ್ಕೆ ಕೊಡ್ತಾ ಇರೋದು. ಓಕೆ, ಈಗ ಒಳಗಡೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಇದರಲ್ಲಿ? ಇಲ್ಲ ಸರ್, ಬರಲ್ಲ. ಇದಕ್ಕೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಪವರ್ ವಿಂಡೋ ಬರಲ್ಲ. ಓಕೆ, ಮ್ಯಾನ್ಯುವಲ್. ಇಂಜಿನ್ ಎಲ್ಲ ಕಂಡೀಷನ್ ಇದೆಯಾ? ಅದೇ ಸೂಪರ್ ಇದೆ ಸರ್. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಗಾಡೀಲಿ? ಹಾಂ, ಸೋನಿ ಸಿಸ್ಟಮ್ ಇದೆ, ಸಬ್ ಇದೆ ಸೋನಿದು. ಹ್ಞೂ. ಸೆಂಟ್ರಲ್ ಲಾಕ್ ಇದೆ ಅದಕ್ಕೆ, ಬಟ್ ಅದು ವೈರಿಂಗ್ ಕಲೆಕ್ಷನ್ ತಪ್ಪಿದೆ. ಅದು ಒಂದು ಸ್ವಲ್ಪ ಮಾಡಿಸಿದ್ರೆ ಸೆಂಟ್ರಲ್ ಲಾಕ್ ಇರುತ್ತೆ. ಓಕೆ, ಸೀಟ್ ಎಲ್ಲ ಚೆನ್ನಾಗಿದಾವೆ ಸರ್? ಹಾಂ, ಎಲ್ಲ ಕಮ್ಮಿ ಸೀಟೆ. ಓಕೆ, ಈಗ ತಗೊಂಡು ಯೂಸ್ ಮಾಡ್ಬೋದು. ಇನ್ನೊಂದು ಏನು ಸರ್, ಅದು 1 ಲೀಟ್ರಿಗೆ 24 ಕಿಲೋಮೀಟರ್ ಬರುತ್ತೆ. 23-24 ಕಿಲೋಮೀಟರ್ ಬರುತ್ತೆ. ಓಕೆ, 1 ಲೀಟರ್ ಪೆಟ್ರೋಲ್ಗೆ 23-24 ಮೈಲೇಜ್ ಬರುತ್ತೆ? ಹೌದೌದು, ಪಕ್ಕ ಅದು. ಗಾಡಿ ಚೆನ್ನಾಗಿದೆ, ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಅದೇ ನಮಗೆ ಯೂಸ್ ಇಲ್ಲ ಅಂತ ಕೊಡ್ತಾ ಇರೋದು ಅಷ್ಟೇ. ಓಕೆ, ಇವಾಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದೆ ಒರಿಜಿನಲ್? ಹೌದೌದು, ಎಲ್ಲ ಒರಿಜಿನಲ್ ನಮ್ಮ ಕಡೆಗೆ ಇದೆ. ಓಕೆ, ಎಲ್ಲಿದೆ ಸರ್ ಗಾಡಿದು? ಇದು ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆ ಸೊರಬ? ಹಾಂ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಆನವಟ್ಟಿ ಅಂತ. ಓಕೆ, ಈಗ ಶಿವಮೊಗ್ಗದಿಂದ ಅಂದರೆ ಎಷ್ಟು ದೂರ ಆಗುತ್ತೆ ಸರ್? ಶಿವಮೊಗ್ಗದಿಂದ ನಮಗೆ ನಮ್ಮೂರಿಗೆ 100 ಕಿಲೋಮೀಟರ್ ಮೇನ್ ರೋಡೇ. ಶಿವಮೊಗ್ಗ ಟು ಹುಬ್ಬಳ್ಳಿ ಮೇನ್ ರೋಡಲ್ಲೇ ಇದೆ ಊರು. 100 ಕಿಲೋಮೀಟರ್ ಆಗುತ್ತೆ. ಒಟ್ಟು ಮೇನ್ ರೋಡಲ್ಲಿ ಸಿಗುತ್ತಾ? ಹೌದೌದು, ಮೇನ್. ಸೊರಬದಿಂದ ಹತ್ರ ಆಗುತ್ತಾ? ಹಾಂ, ಸೊರಬದಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಓಕೆ, ಈಗ ಗಾಡಿಗೆ ಏನು ಹೇಳ್ತಾರೆ ರೇಟು? ಸರ್, ಅದು ನಾವು 1.70 ಇರ್ತದೆ. ನಿಮ್ಮ ಕಡೆಯಿಂದ ಬಂದರೆ ಒಂದು 5,000 10,000 ಹೆಚ್ಚು ಕಮ್ಮಿ ಮಾಡ್ತೀವಿ. ಓಕೆ, ಈಗ 1.70 ಹೇಳ್ತಿದ್ರೆ ಬಂದಾಗ ಒಂದು 10,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಒಂದು 5,000-10,000 ಹೆಚ್ಚು ಕಮ್ಮಿ ಮಾಡ್ತೀವಿ. ಓಕೆ, ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೇ ನಂಬರ್ ಹಾಕಿ. ಸರಿ ಸರ್, ಓಕೆ. ಗಾಡಿ ಚೆನ್ನಾಗಿದೆ ಸರ್. ಯಾರು ಒಳ್ಳೆ ಲೋ ಫ್ಯಾಮಿಲಿ ಇರುತ್ತಲ್ಲ, ಲೋ ಬಜೆಟಲ್ಲಿ ನೋಡೋರಿಗೆ ಒಳ್ಳೆ ಗಾಡಿ. ಏನು ಇದೆ ಸರ್, ರೀಸೆಂಟಾಗಿ ಸರ್ವಿಸ್ ಎಲ್ಲ ಆಗಿದೆ. ಚೆನ್ನಾಗಿದೆ ಗಾಡಿ, ಯೂಸ್ ಮಾಡೋಕೆ ಅಡ್ಡಿಲ್ಲ. ಓಕೆ, ಅಂದರೆ ಈಗ ತಗೊಳ್ಳೋರಿಗೆ ಫ್ರೆಶ್ ಆಗಿ ಎಫ್ಸಿನೂ ಸಿಗ್ತಿದೆ, ಹೊಸ ಟೈರು ಸಿಗ್ತಿದೆ? ಹೌದೌದೌದು, ಏನು ಇಲ್ಲ, ಅವ್ರು ತುಂಬ ತಗೊಂಡು ಹೊಡಿತಾ ಇರೋದು ಅಷ್ಟೇ. ಓಕೆ, ಸರಿ ಸರ್, ನಂಬರ್ ಇದೆ ಹಾಕಿರ್ತೀನಿ. ಓಕೆ. ಓಕೆ.